ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೈವ ಸಾಕ್ಷಾತ್ ಗುರು ಸಮರ್ಥ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಏನೇ ಒಂದು ಕಲಿಯಬೇಕಾದರೆ ನಮ್ಮಲ್ಲಿ ಸಾಧನೆಯ ಆಕಾಂಕ್ಷೆ ಇದ್ದರೆ ನಾವು ಕಲೀಲಿಕ್ಕೆ ಆಸಕ್ತಿ ಇರುತ್ತೆ. ನಾವು ಎಂತಹ ವಿದ್ಯಾವಂತರೇ ಇರಲಿ, ಅವಿದ್ಯಾವಂತರೇ ಇರಲಿ, ಆದರೆ ಅಪೇಕ್ಷೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಭಾವನೆಯಿಂದ ಆಳದಿಂದ ಬಂದಾಗ ಮಾತ್ರ ಏನಾದರೂ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಮಧ್ಯದಲ್ಲಿ ಅಡೆತಡೆಗಳು ಸಹಜ. ಆ ಅಡೆತಡೆಗಳನ್ನು ಮೀರಿ ನಾವು ಮುಂದೆ ಹೋದಾಗ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಶಸ್ಸಿನ ಒಂದು ಹೆಜ್ಜೆ 1,000 ಹೆಜ್ಜೆಯನ್ನು ನಾವು ತಲುಪಬೇಕಾದ್ರೆ ಒಂದರಿಂದನೇ ನಾವು ಹೆಜ್ಜೆಯನ್ನು ಪ್ರಾರಂಭ ಮಾಡಬೇಕು. ದಿನ 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 ನಿರಂತರ ಪ್ರಯತ್ನ ಮಾಡಿದಾಗ ಮಾತ್ರ 1,000 ಹೆಜ್ಜೆಯನ್ನು ದಾಟಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಒಂದು ಬೆಟ್ಟವನ್ನು ನಾವು ಹತ್ತಬೇಕಾದ್ರೆ ಬೆಟ್ಟದ ಮೆಟ್ಟಲು ಮೊದಲನೇ ಮೆಟ್ಟಲಿಂದ 1,000 ಮೆಟ್ಟಲು ಹತ್ತಿದಾಗ ಬೆಟ್ಟ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ನಾವು ಕತ್ತೆತ್ತಿ ಪೂರ್ಣ ಆಕಾಶದೆತ್ತಿ ನೋಡುವಷ್ಟು ಎತ್ತರ ಇರುತ್ತೆ. ಸಾಧನೆಯನ್ನು ಮಾಡ್ತಾ ಒಂದೊಂದು ಮೆಟ್ಟಲು ಹತ್ತಿದಾಗ ಒಂದು ದಿವಸ ಆ ಬೆಟ್ಟದ ತಲೆಯ ಮೇಲೆ ನಾವು ನಿಂತಿರುತ್ತೇವೆ. ಯಾವಾಗ ನಾವು ಆ ಸಾಧನೆಯನ್ನು ಮಾಡಿ ಸಾಧನೆಯ ಶಿಖರವನ್ನು ಮುಟ್ಟಿದಾಗ ಆ ಶಿಖರದ ತುದಿಯಲ್ಲಿ ನಾವು ಇರ್ತೇವೆ. ನಮ್ಮ ಪಾದದ ಕೆಳಗಡೆಗೆ ಬೆಟ್ಟ ಇರುತ್ತೆ. ವಿನಃ ನಾವು ಕೆಳಗಡೆಗೆ ನಿಂತ್ಕೊಂಡು ಇದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅನ್ನೋದಾದರೆ ನಾವು ಕೇವಲ ಕೆಲವು ಮೆಟ್ಟಿಲುಗಳನ್ನು ಸಹಿತ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಾಕಷ್ಟು ಈ ಜೂಮ್ ಮೀಟಿಂಗು ತರಬೇತಿಗಳನ್ನು ನಾವು ಮಾಡಿರ್ತೀವಿ. ಉದ್ದೇಶ ಏನಂದರೆ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಿದರೆ 21 ದಿವಸ ನಿರಂತರ ನಾವು ಮಾಡ್ತಾ ಹೋದಾಗ ನಮ್ಮ ಮೆದುಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೈತಿ, ಅದನ್ನು ಹಿಡಿದಿಟ್ಕೊಳ್ತೈತಿ. ಹಾಗಾಗಿ ಮೇಡಮ್ನವರು ನಮಗೆ ಈ ಒಂದು ಕೊಡ್ತಕ್ಕಂಥ ತರಬೇತಿ ಅತ್ಯದ್ಭುತವಾಗಿರ್ತಕ್ಕಂಥ ತರಬೇತಿ. ಈಗ 14 ದಿವಸಗಳಲ್ಲಿ ರೇಖೆ ಅನುಭವಗಳು, ರೇಖೆ ಅಂದರೆ ಏನು ಮತ್ತು ಈ 7 ಚಕ್ರಗಳ ಬಗ್ಗೆ ದಿನ ಮತ್ತು ಅದರ ಕಾರ್ಯಗಳ ಬಗ್ಗೆ, ಅದರ ಸ್ಥಳಗಳ ಬಗ್ಗೆ, ಅದರ ಬಣ್ಣಗಳ ಬಗ್ಗೆ ಸವಿಸ್ತಾರವಾಗಿ ಬಿಡಿಸಿ ನಮಗೆ ತಿಳಿಸಿ ಹೇಳಿದ್ದಾರೆ. ಆದರೆ ಇದು ನಮಗೆ LKG UKG ಅಂತ ಪ್ರಾರಂಭ. ಇದು ಈ LKG UKGಯಿಂದ ನಾವು ಪದವಿ ತನಕ ನಾವು ಮುಟ್ಟಬೇಕನ್ನೋದಾದ್ರೆ ನಾವು ನಿರಂತರ ನಮ್ಮ ಧ್ಯಾನ, ನಿರಂತರ ಅಭ್ಯಾಸ, ನಿರಂತರ ಪ್ರಯತ್ನ ನಮಗೆ ಇದ್ದಾಗ ನಾವು ಯಶಸ್ಸನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತೀವಿ. ಆದರೆ ಯಶಸ್ಸನ್ನು ಮುಟ್ಟಿದ್ದೀವಿ ಅಂತಂದ್ರೂ ನಮ್ಮ ಸಾಧನೆಯನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅದು ನಿರಂತರತೆಯನ್ನು ನಾವು ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಏನಾದರೂ ಅದರಿಂದ ಫಲಿತಾಂಶಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತೈತಿ. ಇದು ಜೀವನ ಪೂರ್ತಿ ಕಲಿತಕ್ಕಂಥದ್ದೇ ಒಂದು ವಿಧಾನ. ಇದು ಈ ಕಲಿಕೆಗೆ ಕೊನೆ ಅಂತಕ್ಕಂಥದ್ದು ಇಲ್ಲ. ಈ ನಾನು ರೇಖೆ ಕಲಿಬೇಕನ್ನೋ ಪ್ರಯತ್ನ ನನಗೆ 10 ವರ್ಷಗಳ ಹಿಂದೆ ಒಂದು ಪುಸ್ತಕ ತಗೊಂಡು ಓದಿ ನಾನು ಪ್ರಯತ್ನ ಮಾಡಿದೆ. ಅದು ಕ್ಷಣಿಕ ಮಾತ್ರ ಆಯಿತು. ಅದರ ನಂತರ ಈಗ ಹೋದ ವರ್ಷದಿಂದ ಈಗ ನಾನು 2 ಗುರುಗಳ ಕಡೆಗಿಂದ ನಾನು ರೇಖೆ ದೀಕ್ಷೆ ತಗೊಂಡಿದ್ದೀನಿ. ಒಂದು ಉಸುಯಿ ರೇಖೆಯ ಜೂಮ್ ಮೀಟಿಂಗ್ನಲ್ಲಿ, ಇನ್ನೊಂದಲ್ಲಿ ಆಫ್ಲೈನ್ ಮೀಟಿಂಗ್ನಲ್ಲಿ ರಾಜಕ್ರಿಯಾ ರೇಖೆ ಅಂತಂತೇಳಿ ಶ್ರೀ ಶಿವಯೋಗಿ ಮದನ್ ಬಾವಿಜಿಯವರ ಹತ್ರ ಹೋಗಿ ನಾವು ಟ್ರೈನಿಂಗನ್ನು ಮಾಡ್ಕೊಂಬಂದಿದ್ವಿ. ಮತ್ತು ಪುನಃ ಇದು ಭಾರತೀಯ ರೇಖೆ ಅಂತಕ್ಕಂಥದ್ದು ಹೊಸದು ಏನಿದೆ ಅಂತ ಒಂದು ಕಾತುರತೆ ಜಾಸ್ತಿಯಾಗಿ ಈ ಒಂದು ಕೋರ್ಸಲ್ಲಿ ನಾವು ಸೇರಿಕೊಂಡಾಗ ಈಗ 21 ದಿವಸಗಳಲ್ಲಿ 14 ದಿವಸಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಇನ್ನು ಮುಂದಿರ್ತಕ್ಕಂಥದ್ದು ಅದನ್ನು ನಾವು ಪಡ್ಕೊಳ್ತಕ್ಕಂಥ ವಿಧಾನಗಳು ಹೇಗೆ, ಏನು ಮಾಡಬೇಕು ಅಂತನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಅಂದಾಗ ನಾವು ಪರಿಪೂರ್ಣ ಆಗಲಿಕ್ಕೆ ಅದು ಒಂದು ಮೊದಲನೇ ಮೆಟ್ಟಲು ಅಂತನ್ನೋದಾಗುತ್ತೆ. ಇದೇ ಥರ
ಮೇಡಮ್ ಅವ್ರ ಕಡೆಯಿಂದ ಬರ್ತಕ್ಕಂಥ, ಯಾಕಂದ್ರೆ ಅನುಭವಿಗಳು ಇಲ್ಲಿ ಎಲ್ಲಿದ್ದಾರೆ ಅಲ್ಲಿ ಅಮೃತ ಇದೆ ಅಂತ. ಆ ಅಮೃತವನ್ನು ನಾವು ತಗೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅಂದಾಗ ನಾವು ಅಮೃತ ತತ್ವದ ಕಡೆಗೆ ನಾವು ಸಹಿತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ವಿಶ್ವಶಕ್ತಿಗೆ ಮತ್ತು ಗುರುಮಾತೆ ಶ್ರೀದೇವಿ ಅಮ್ಮನವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು.